ಏಟ್ ಬಿದ್ದಿರೋದ್ ನೋಡಿ ಬ್ರೋ ಇದಕ್ಕೆ. ಬಟ್ಟೆ ಕೊಡ್ತಿ ಹೇಳ ವೆಸ್ಟರ್ನ್ ಕಲ್ಚರ್ ಎಲ್ಲ ಅದು ಬಟ್ಟೆ ಏನಾಯ್ತು? ಫೋನ್ ಇದೈತಿ ಬ್ರೋ. ಏನೋ ಹೊಡಿತಾ? ಇಲ್ಲ ಹಾಕೋ ಹೊಡೆದಿಲ್ಲ. ಬ್ರೋ ಮೈಕ್ ಓದಕ್ಕೆ ಬರೆಯಕ್ಕೆ ಬರುತ್ತೆ ಬಟ್ ಮಾತಾಡಕ್ ಬರಲ್ಲ. ಏನ್ ಮಾಡೋಣ? ಇದೊಂದು ಬದುಕಿ, ಇದೊಂದು ಜನ್ಮವೇ. ವೆಸ್ಟರ್ನ್ ಕಲ್ಚರ್ ಎಲ್ರು ಇವಾಗ ಹೊಸಪೇಟೆ ಅಂತಲ್ಲ, ಬೆಂಗಳೂರು ಕಡೆ ಎಲ್ಲ ನೋಡಿದ್ರು ಹುಡುಗಿರು ಆತರ ಎಲ್ಲ ಅಷ್ಟೇ. ಹೇಗಿದ್ದಾರೆ ಎಲ್ರು? ಚೆನ್ನಾಗಿದ್ದೀನಿ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ನಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಏನೇನ್ ಮಾಡ್ತೀನಿ ಇಲ್ಲ ಅಂತ ನೋಡೋಣ. ನಾ ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ ಆಕ್ಚುಲಿ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಏನ್ ಮಾಡ್ತೀವಿ ಏನಿಲ್ಲ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ ಜೊತೆಗೆ ನೋಡ್ತಿದ್ದೀರಾ ನಾವು ಹೋಗ್ತಾ ಇದೀವಿ, ವಿಡಿಯೋ ಮಾಡಕಂತ ಹೋಗ್ತಾ ಇದೀವಿ. ಹೋಗೋಣ, ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಹೊಸಪೇಟೆ ಒಳಗಡೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಒಂದ್ ವಿಡಿಯೋಗೋಸ್ಕರ ಒಂದು ಚೆನ್ನಾಗಿರೋ ಲೈಟಿಂಗ್ ಇರೋ ರೆಸ್ಟೋರೆಂಟ್ ಬೇಕಾಗಿತ್ತು ನಮ್ಗೆ. ರೆಸ್ಟೋರೆಂಟ್ ಅಂದ್ರೆ ಒಂದ್ ಚೆನ್ನಾಗಿರೋ ಒಂದು ರೂಮ್ ಬೇಕಾಗಿತ್ತು ಒಂದ್ ವಿಡಿಯೋ ಮಾಡಕ್ಕೆ. ರೂಮ್ ನ ಹುಡ್ಕೋಣ ಅಂತ ಹೋಗ್ತಾ ಇದೀವಿ ಹೊಸಪೇಟೆ ಒಳಗಡೆ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ. ಫೈನಲಿ ಬಂದ್ವಿ. ಏನ್ ಮುಂಚ ಯಾರಿಗೆ ಬಟ್ಟೆ ಕೊಡ್ತಿ ಹೇಳ ವೆಸ್ಟರ್ನ್ ಕಲ್ಚರ್ ಎಲ್ಲ ಅದು ಬಟ್ಟೆ ಕೊಡ್ತಿ ಯಾವ ಮುಂಚ ನಮ್ಮ ದೇಶ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಮಾಡ್ತಾರೆ. ಯಾರು ಅವ್ರ? ವೆಸ್ಟರ್ನ್ ಕಲ್ಚರ್ ಎಲ್ರು ಇವಾಗ ಹೊಸಪೇಟೆ ಅಂತಲ್ಲ, ಬೆಂಗಳೂರು ಕಡೆ ಎಲ್ಲ ನೋಡಿದ್ರು ಹುಡುಗಿರು ಆತರ ಎಲ್ಲ ಅಷ್ಟೇ. ಬಿಡೋ ಕೊಡ ನಿನ್ ಬೆಂಗಳೂರಲ್ಲಿ ಇರ್ತೀಯ, ಯಾವಾಗ ನೋಡ್ಕೊಂಡೆ ಬೆಂಗಳೂರು ಬರೀ ಇಂಥದೆಯಾ? ಮನಿಗಾಯ್ತು. ಇವಾಗ ಸಾಗಿನಾಸಿ ಬಂದಿದೀವಿ. ಅಲ್ಲಿ ನಾವು ಹೇಳಿದ್ನಲ್ಲ ಒಂದ್ ರೂಮ್ ಬೇಕಾಗಿತ್ತು ನಮ್ಗೆ ಅಂತ. ಆ ರೂಮ್ ಕೇಳಕೋಣ ಹೋಗೋಣ ಅಂತ ಬಂದಿದ್ವಿ. ನೋಡೋಣ ಒಳಗಡೆ ಹೋಗ್ಬಿಟ್ಟು ಆ ರೂಮ್ ಕೇಳೋಣ ಬನ್ನಿ. ಹ್ಯಾಪಿ ಬರ್ಡೇ ಮಚ್ಚ. ಥ್ಯಾಂಕ್ ಯು ಮಚ್ಚ. ಆಕ್ಚುಲಿ ನನ್ ಬರ್ಡೇ ಇಲ್ಲ ಇವತ್ತು. ಅಲ್ಲಿ ಪಕ್ಕದಲ್ಲಿ ಯಾರೋ ಬರ್ಡೇ ಮಾಡ್ತಾರೆ ಅಂತ ಇವನು ಡಬಾ ಮಗ ಫ್ಲಾಟ್ ಮಾಡ್ತಾನೆ. ಬರೀ ಇಂಥದೆಯಾ? ಎಲ್ಲಿ ಬ್ರೋ? ಇಲ್ಲಿ ಕೂತ್ಕೊಳ್ಳ ಬರುತ್ತಾ? ನಾನ್ ಚೆನ್ನಾಗ್ ಕಾಣಿಸ್ತೀನಿಲ್ಲ ನೋಡಿ ಗೈಸ್. ನಾನ್ ಚೆನ್ನಾಗ್ ಕಾಣಿಸ್ತಿದ್ದೀನ? ಯಾರು ಪ್ರಪೋಸ್ ಮಾಡಕ್ಕೆಲ್ಲ ಹೋಗ್ಬೇಡಿ ಹಂಗಾದ್ರೆ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಸೀಕ್ರೆಟ್ ವೆಂಟಿಲ್ ಹೊಡಾಗಿದ್ದೀರೋ ಬರ. ಓಕೆನಾ? ಓಕೆನಾ? ನೋಡಿ ಗೈಸ್, ಇಲ್ಲಿ ನೋಡೋಣ. ಅದನ್ನ ಪಕ್ಕ ಕುಂತ್ಕೊ ನೀನು. ಸ್ಟ್ಯಾಂಡ್ ನಿನ್ ಗಡೆ ಆಗೈತೆ ಅದು? ಗಾಡಿ ಆಗೈತಿ. ಬನ್ನಿ. ನಮ್ಮ ಹುಡುಗ ಏನೋ ಬೈಕೊಂಡು ಕೊಡಿಸಿದಾನೆ. ಪೈನಾಪಲ್ ಜ್ಯೂಸ್ ಕುಡಿತಾ ಇದೀವಿ. ಕೊಡ್ಬೇಕು ದುಡ್ಡು ಈಗ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಾನ್ ಕೊಡ್ಬೇಕು ಮಚ್ಚ? ನೋವೇ ಚಾನ್ಸ್ ಇಲ್ಲ. ಅದು ಯಾರು ಕೊಡ್ಸಾರ? ಅವ್ರ ಅಂಗಡಿಯಾರ ನನ್ ಕೇಳಿ. ಅವ್ರ ಅಂಗಡಿಯಾರ ನನಗೆ ಕೇಳಿ. ನನ್ ಒಂದೆರಡು ಫೋಟೋ ತೆಗಿದ್ರೊಳಗ. ಬ್ರೋ ತೆಗಿ ಬ್ರೋ. ಬರೀ ಫೋಟೋ ಅಲ್ಲ, ಬರೀ ಫೋಟೋ ಪೆಟ್ ಕೊಡಿ ಬ್ರೋ. ಎಲ್ಲೈತಿ? ಇದು ಬೇಕಾ ನಿಂಗೆ? ಯಾವ್ದಾರು ಒಂದು ಕೊಡ. ಪೆಟ್ ಹಾಕ್ಬೇಕು. ಒಳ್ಳೆ ಕಳ್ಳ ಇದ್ದಂಗಿದೀನಲ್ಲ, ಬೈಕೊಂಬೇಡಿ.
ಒಂದು ಶಾರ್ಟ್ ಮೀ ಮಾಡಾಕ್ತಿದ್ವಿ ಬ್ರೋ. ಕಿಸ್ ಕೊಡ್ಬೇಕಂತ ಹುಡುಗಂಗೆ ನಾನು ಕಿಸ್ ಕೊಡ್ದೆ. ಅದು ಕ್ಲಿಪ್ ಸರಿಯಾಗಿ ಬರವಲ್ದು. ಇಂತ ಕಾಮಿಡಿ ಆಗೈತಂದ್ರ ಹೊರ ಬಂದಿನಲ್ಲ ನಾ ಇರೋದ ಕರಗ ಬಾಳ ಕರ ಬಂದಿವ. ನಾ ಬೆಳಗ್ ಮಾಡ್ತೀನಿ ಬಿಡು. ಬೆಳಗ್ ಮಾಡಕ್ ಬರ್ತಿಲ್ಲ ಗಾಯ್ಸ್ ಎಡಿಟಿಂಗ್ ಅಲ್ಲಿ ಅಷ್ಟೇ. ಬರುತ್ತೆ. ಏನ್ ಮಾತಾಡ್ಬೇಕು ಬ್ರೋ? ನಾನು ನಮ್ ಕ್ಯಾಮ್ರಾ ಆನ್ ಮಾಡಿದೀನಿ, ನೀವು ನಿಮ್ ಕ್ಯಾಮ್ರಾ ಆನ್ ಮಾಡಿದೀರಾ ಬ್ರೋ. ಒಂದ್ ನಿಮಿಷ ತೋರಿಸಿ ಬ್ರೋ. ನಾನು ನನ್ ಕ್ಯಾಮ್ರಾ ಆನ್ ಮಾಡಿದೀನಿ, ನಿಮ್ ಕ್ಯಾಮ್ರಾ ಆನ್ ಮಾಡಿದ್ರ. ಈ ಕ್ಲಿಪ್ ಪಕ್ಕ ಎಷ್ಟೇ ಫ್ಲೂಯೆಂಟ್ ಆಗಿ ಮಾತಾಡಕ್ ಹೋದ್ರೂ ಹಾಯ್ ಮಂಗಣ ಏನ್ ಮಾತಾಡ್ಬೇಕಾಗುತ್ತೆ ಗುರು? ಅವರು ಮಾತಾಡ್ಸಬಹುದು, ಬಟ್ ಅವ್ರು ನಮ್ಗೆ ಅಷ್ಟೊಂದು ಫ್ಲೂಯೆಂಟ್ ಇಂಗ್ಲಿಷ್ ಬರಲ್ಲ. ನಮ್ಗೆ ಬರೋದು ಕಚಡ ಇಂಗ್ಲಿಷ್. ಕಚಡ ಇಂಗ್ಲಿಷ್ ಅಂದ್ರೆ ಒಂದು ಗೊತ್ತಿದ್ರೆ ಒಂದು ಗೊತ್ತಿರಲ್ಲ. ನಾವು ಸ್ಕೂಲಲ್ಲಿ ಇಂಗ್ಲಿಷ್ ಮಾತು ಕೇಳಿದ್ರೆಲ್ಲ ಆಗ್ತಿರ್ತಿಲ್ಲ, ಇಂಗ್ಲಿಷ್ ಎಲ್ಲ ಮಾತಾಡ್ತಿದ್ವಿ ನಾವು. ಓದಕ್ಕೆ ಬರೆಯಕ್ಕೆ ಬರುತ್ತೆ, ಬಟ್ ಮಾತಾಡಕ್ ಬರಲ್ಲ. ಏನ್ ಮಾಡೋಣ? ನೀನ್ ಯಾವಾಗ ಯಾವ ತರ ಬ್ರೋ? ಆ ತರ ಬರೋ ಭಾಗ್ಯ ನಮ್ಗಿಲ್ಲ. ಬನ್ನಿ. ಯಾಕೆ ಬ್ರೋ? ಓ, ನಾವೆಲ್ಲ ಈ ನಮ್ ಕಡೆ ಎಲ್ಲ ಆ ತರ ನಡೆಯಲ್ಲ ಬ್ರೋ. ನೋಡಿ ಬ್ರೋ ಯಾವ ತರ ಇದೆ. ಅವಾಗಿನ ಕಾಲದ್ದು ಗುರು ಇದೆಲ್ಲ. ಏನಾಯ್ತು? ಫೋನ್ ಇದೈತಿ ಬ್ರೋ. ಏನೋ ಹೊಡಿತಾ? ಇಲ್ಲ ಯಾಕೋ ಹೊಡೆದಿಲ್ಲ. ಬ್ರೋ ಮೈಕ್ ಹೋಗೈತೆ ಬ್ರೋ. ಮೈಕ್ ಇದು ಕನೆಕ್ಟರ್ ಇದು ಹೋದ್ರೆ ಏನ್ ಮಾಡಕ್ಕಾಗಲ್ಲ. ವಿಡಿಯೋ ಬ್ರೋ ಹೋಯ್ತು ಬ್ರೋ ಅದು. ಇಲ್ಲ ಬ್ರೋ, ನೋಡೋಣ ಇರಿ. ಏನ್ ಅವಸ್ಥೆಪ್ಪ ನಿಂದು. ರೆಡಿ ಮಾಡ್ತೀನಿ ಬ್ರೋ. ಐ ಆಮ್ ಎ ಮೆಕ್ಯಾನಿಕ್. ರೆಡಿ ಆಯ್ತು. ಇದು ರೆಡಿ ಆಯ್ತು. ಡೇಟ್ ಬಿದ್ದಿರೋದು ನೋಡಿ ಬ್ರೋ ಇದಕ್ಕೆ. ಹಿಂಗೆ ಬಿತ್ತಲ್ಲ ಅದು. ನೋಡು ಹಾಕ್ ನೋಡು, ಬರ್ತಿಲ್ಲ. ಫೋನ್ ಏನಾಗಿಲ್ಲ. ಫೋನ್ ಕಚ್ ಬಿದ್ದೈತೆ ಬ್ರೋ. ಕಚ್ ಬಿತ್ತ. ಮೊಬೈಲ್ ಹೋಯ್ತಾ? ಡಿಸ್ಪ್ಲೇ ಮೇಲೆ. ಹೋಗ್ಲಿ ಬಾ ಬ್ರೋ, ನಾನು ನೋಡಿ ಎಲ್ಲ ಸೀಳ್ಬಿಟ್ಟಿದೆ ಇವಾಗ. ಹೋಗ್ಲಿ ಬಾ, ಹೋಗೋಣ. ಫೋನ್ ಹೊಡೆದೋಗಿಲ್ಲ. ಇದು ಕನೆಕ್ಟ್ ಹೊಡಿತ ಅಷ್ಟೇ. ಇರ್ಲಿ ಬಾ, ಬನ್ನಿ ಮತ್ತೆ ಇಲ್ಲಿ ಮುಂದೆ ಶುರು ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಬ್ರೋ. ಅವ್ರಿಗೆ ಇಂಟರ್ವ್ಯೂ ಮಾಡೋಣ. ಮಾಡೋಣ. ಫೋನ್ ಬಿದ್ದೈತೆ ಬ್ರೋ. ಸೊ ಬಿದ್ದೋಗಿದ ತಕ್ಷಣ ಏನೋ ಆಯ್ತು ಅಂತ ಅನ್ಕೊಂಡಿದ್ದೆ. ಯಾಕೋ ಕನೆಕ್ಟ್ ಅಷ್ಟೇ ಒಂದ್ ಸ್ವಲ್ಪ ಹೊಡೆದೋಗಿತ್ತು. ಮತ್ತೆ ಅದನ್ನು ಮತ್ತೆ ರಿಪೀಟ್ ಮಾಡಿದ್ವಿ. ಫೋನ್ ಯಾಕೋ ಒಂದ್ 2-3 ಅಲ್ಲ ಹಂಗೆ ಲಾಟ್ ಬಂದಿದೆ. ಏನೂ ಆಗಿಲ್ಲ. ಏನೋ ಆಗ್ತಿರೋದೇ ಒಳ್ಳೇದು. ಯಾಕೆಂದ್ರೆ ನಮ್ಗೆ ಇವಾಗ ಇದೇ ಫೋನ್ ಏನಾದ್ರು ಹೊಸ ತಗ ಬ್ರೋ, ನಿಮ್ ಹುಡುಗಿ ಕೊಡಿಸ್ತಾಳೆ. ಬರೀ ಡೌ ನಿನ್ ಮಗಂದು. ನೈಸ್. ಒಬ್ರಲ್ಲ ಇಬ್ಬಿಬ್ರು ಹುಡುಗಿರು ಮೇಂಟೈನ್ ಮಾಡ್ತಾವನಿ ಕಳ. ನಿಜ ಹೇಳ. ಇಲ್ಲ ಆತರ ಹುಡುಗನಲ್ಲ. ಹಂಗೇನಾದ್ರು ಹುಡುಗಿ ಇದ್ರೆ ಹುಡ್ಕೊಡಿ. ಎಷ್ಟು ಜನ ಹುಡುಗಿರು ಜೀವನ ಹಾಳು ಮಾಡ್ತಾರೆ. ಇಲ್ಲ ಗುರು, ನನ್ ಮುಖ ನೋಡೋದು ಬೀಳ್ತಾರ. ಹೌದಾ? ಸರಿ ಇಂಟ್ರೂ ಮಾಡೋಣ. ಫೋನ್ ಬಿದ್ದೋಯ್ತು ಗುರು. ಸೊ ಬಿದ್ದೋಗಿದ ತಕ್ಷಣ ಏನೋ ಆಯ್ತು ಅಂತ ಅನ್ಕೊಂಡಿದ್ದೆ. ಯಾಕೋ ಕನೆಕ್ಟರ್ ಅಷ್ಟೇ ಒಂದ್ ಸ್ವಲ್ಪ ಹೊಡೆದೋಗಿತ್ತು. ಮತ್ತೆ ಅದನ್ನ ಮತ್ತೆ ರಿಫಿಟ್ ಮಾಡಿದ್ವಿ. ಫೋನ್ ಯಾಕೋ ಒಂದ್ 2-3 ಅಲ್ಲ ಹಂಗೆ ಡಾಟ್ಸ್ ಬಿದ್ದಿದೆ. ಏನೂ ಆಗಿಲ್ಲ. ಏನೂ ಆಗದೆ ಇರೋದೇ ಒಳ್ಳೇದು. ಯಾಕೆಂದ್ರೆ ನಮ್ಗೆ ಇವಾಗ ಇದೇ ಫೋನೇ ಒಂದು ಜೀವ ಇದ್ದಂಗೆ. ಮೇಲೆ ಬಂದ್ವಿ, ಯಾರು ಇಲ್ಲ ಗುರು. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಎಲ್ಲಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇವನು ಬಂದಾಗಿಂದ ನೋಡಿ ನಮ್ ಜೊತೆಗೆ ಬಂದಿದ್ದಾನೆ, ಬಟ್ ನಮ್ ಜೊತೆಗೆ ಇರ್ತಿಲ್ಲ. ಯಾಕೆ ಇರ್ತಿಲ್ಲ ಅಂದ್ರೆ ಅಣ್ಣ ಕಮಿಟೆಡ್ ಫುಲ್ ಲವ್ ಮೋಡಲ್ಲಿ ತೇಲಾಡ್ತಿದ್ದಾನೆ. ತೇಲಾಡ್ಲಿ ಇವನೇ ಅಲ್ಲ ಮಗ ತೋರಿಸಿ. ಇಲ್ಲಿ ಈ ತರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡ್ತಾರಲ್ಲ, ಅವ್ರನ್ನ ನೋಡಿದ್ರೆ ನಿಂಗೇನ್ ಅನ್ಸುತ್ತೆ ಮಚ್ಚ? ನಮ್ ಗಾಂಧೀಜಿ ಎಲ್ಲರೂ ಸ್ವಾತಂತ್ರ್ಯ ಕೊಟ್ಟಿದ್ ವೇಸ್ಟ್. ಎಲ್ಲಾರ ಬಟ್ಟೆ ಮುಚ್ಕೊಳಕ್ ಟ್ರೈ ಮಾಡಕ್ ಕುಂತ್ರ ಬಟ್ಟೆ ತಕೊಂಡ್ ಅಡ್ಡಾಡಕ್ ಟ್ರೈ ಮಾಡ್ತಿದಾರೆ ಅಷ್ಟೇ. ಯಾರು ಅಂದ್ರೆ ನಮ್ಮ ಇಂಡಿಯಾದೊಳಗ ಸಂಸ್ಕೃತಿ ಯಾರು ಕಾಪಾಡ್ತಾ ಇಲ್ಲ. ಬರೀ ಹಾಳು ಮಾಡ್ತಾ ಇದಾರ ಬಡ್ಡಿ ಮಕ್ಳು. ಒಟ್ಟು ಬ್ಯಾಡಂತಲ್ಲ, ಒಟ್ಟು ಉಳ್ಸಕ್ಕೆ ಇದಾರೆ, ಹಾಳು ಮಾಡಕ್ಕೆ ಇದಾರೆ. ಅವ್ರು ಯಾಕೆ ಹಂಗಾಗಿದ್ದಾರೆ ಗೊತ್ತಾ? ಯಾಕೆ ಬರು ನಿಮ್ಮಂತ ಬರ್ಗೆಟ್ ನನ್ನ ಮಕ್ಕಳು ಜಾಸ್ತಿ ಆಗ್ಬಿಟ್ಟವ್ರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ. ಅದಕ್ಕೆ ಆ ತರ ಆಗ್ಬಿಟ್ಟವ್ರೆ. ನಿಜ ಅಲ್ವಾ? ಬರ್ಗೆಟ್ ಅವ್ರು ಜಾಸ್ತಿ ಆಗಿರೋದಕ್ಕೆ ಗರ್ಲ್ಸ್ ಕೂಡ ಬರ್ಗೆಟ್ ನಾನ್ ಬೇರೆ ತರ ಹೇಳ್ತಿದ್ದೀನಿ. ಈ ನನ್ ಮಗ ಬೇರೆ ಹೇಳ್ತಿದ್ದಾನ. ಓಕೆ ಬನ್ನಿ
ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಂಸ್ಕೃತಿನ ಉಳಿಸೋ ಹೆಣ್ಣು ಮಕ್ಕಳಿಗೆಲ್ಲ ನಾವು ಮಾತಾಡಿದ್ದು. ಗೊತ್ತೈತ್ ನಾವು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೆಣ್ಣು ತರಾನೇ ಒಂಥರ ಶೋ ಆಫ್ ತರ ಮಾಡ್ಕೊಂಡು ಹುಡುಗಿಯರ ಬಗ್ಗೆ ಮಾತಾಡಿದ್ದು. ಯಾರು ಏನೋ ಅನ್ಕೊಳ್ಬೇಡಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಊರಿಂದ ಇಲ್ಲಿವರೆಗೂ ಬಂದಿರೋ ರೀಸನ್ ಇದು ನಾವು ಶೂಟಿಂಗ್ ಸೆಟ್ ಮಾಡಬೇಕು, ಶೂಟಿಂಗಲ್ಲಿ ರಚಿತಾರಾಮ್ ಸೊ ರಚಿತಾರಾಮ್ ಕಳಿಸ್ಕೊಂಡು ಶೂಟಿಂಗ್ ಸೆಟ್ ಮಾಡೋದು ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಶೂಟಿಂಗ್ ಸೆಟ್ ನೋಡ್ತಾ ಇರೋದು ಇಲ್ಲಿ. ನಾವೊಂದು ಶಾರ್ಟ್ ಮೂವಿ ಮಾಡ್ತಾ ಇದ್ವಿ. ಸೊ ನಮ್ಗೆ ಶಾರ್ಟ್ ಮೂವಿ ಮಾಡೋಕೆ ಒಂದು ಲೇಡಿ ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ನಮ್ಮ ಭರಮರಾಜ್ ಬ್ರೋ ಅವರು ಹೋಗ್ಬಿಟ್ಟು ಇಲ್ಲೇ ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಇದ್ರು, ಅವ್ರ ಹತ್ರ ಅಪ್ರೋಚ್ ಮಾಡಿ ಒಬ್ಬರನ್ನ ಚೂಸ್ ಮಾಡಿದ್ರು. ಓಕೆ ಇವತ್ತಿನ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.